ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಿರಿಯ ಲೇಖಕರಾದ ಆರ್ ರಂಗಸ್ವಾಮಿ ಶಾಂತಾರವರ ಕಾವೇರಿ ತೀರದ ಪ್ರಸಿದ್ಧ ಸ್ಥಳಗಳು ಕೃತಿಯನ್ನು ಖ್ಯಾತ ವಿದ್ವಾಂಸರಾದ ಡಾಕ್ಟರ್ ಸಿ.ಪಿ. ಕೃಷ್ಣಕುಮಾರ್ ಲೋಕಾರ್ಪಣೆಗೊಳಿಸಿದರು. ಕಲಿತವರು ಕಲಿಸಬೇಕು, ಕಲಿಯದವರು ಕಲಿಯಬೇಕು ಎಂಬುದು ಇವರದಾಗಿದೆ. ಯಾವ ಆರ್ಭಾಟ ಏನೂ ಇಲ್ಲ. ಅಷ್ಟು ಸಾಮಾನ್ಯ ಮನುಷ್ಯನಾಗಿದ್ದರು. ಅವರ ಒಳಗೆ ಕವಿತಾ ಸಾಹಿತ್ಯ ನಿಜವಾಗ್ಲೂ ಕಾವೇರಿ ನದಿ. ನಾನು ರಾತ್ರಿ 12 ಗಂಟೆ ಓದೋನು ಶುರು ಮಾಡಿದವನು ಬೆಳಗ್ಗೆ 8 ಗಂಟೆ ಮುಗಿಸ್ತೇನೆ. ಇದು ಯಾಕೆ ಓದಿಸ್ಕೊಳ್ತು ಅಂದರೆ, ಒಂದು ಅಪರೂಪದ ವಿಶೇಷವಾದ ವಿಶಿಷ್ಟವಾದ ಕಾದಂಬರಿಯನ್ನು ಓದಿದ ಹಾಗೆ ಈ ಚರಿತ್ರ ಗ್ರಂಥ ನಮ್ಮನ್ನು ಓದಿಸ್ಕೊಂಡು ಹೋಗುತ್ತೆ. ಬಹುಶಃ ಚರಿತ್ರಕಾರರಿಗೂ ಇಷ್ಟು ಅಪರೂಪದ ರೀತಿಯಲ್ಲಿ ಸಂಶೋಧನಾತ್ಮಕವಾಗಿ ಸಂಶೋಧನೆಯನ್ನು ಮಾಡಿ ಬರಲಿಕ್ಕೆ ಸಾಧ್ಯ ಇಲ್ವೇನು ಅಂತ. ಇವತ್ತು ನಡೆದಾಡುವ ದೇವರು ಎಂದೇ ಗುರುತಿಸಲ್ಪಡುವ ಕೃಷ್ಣಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನನಗೆ ಆಶೀರ್ವಾದದ ನುಡಿಗಳನ್ನು ನುಡಿದು ಬೆನ್ನುಡಿ ಬರೆದು ಆಶೀರ್ವಾದ ನೀಡಿರೋದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂದ್ಕೊಳ್ತೀನಿ. ಹಾಗೆಯೇ ನಮ್ಮ ಕಾವೇರಿ ನದಿ ಇದೊಂದು ಚೈತನ್ಯಶೀಲ ಶಕ್ತಿ, ಒಂದು ತೀರ್ಥ ವಾಹಿನಿ, ಜೀವನದಿ. ಜೀವನದಿಯ ಕೊಡಗಿನಲ್ಲಿ ತಲಕಾವೇರಿಯಲ್ಲಿ ಹುಟ್ಟಿ 800 ಕಿಲೋಮೀಟರ್ ದೂರ ಕ್ರಮಿಸಿ ಕಡಲಿನಲ್ಲಿ ಲೀನವಾಗುವಂಥ ನದಿ ಈ ಕಾವೇರಿ. ಈ ಕಾವೇರಿಯ ಒಂದು ಜೀವನ ಚರಿತ್ರೆ ಬಯೋಗ್ರಫಿ ಈ ಪುಸ್ತಕದಲ್ಲಿ ಇದೆ. ರಂಗಸ್ವಾಮಿಯವರು 8 ವರ್ಷಗಳನ್ನು ತೆಗೆದುಕೊಂಡು ಈ ಗದ್ಯ ಮಹಾಕಾವ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಕುವೆಂಪು ಕೊಟ್ಟಿದ್ದು ಪದ್ಯ ಮಹಾಕಾವ್ಯ, ಇದು ಒಂದು ರೀತಿಯಲ್ಲಿ ಗದ್ಯ ಮಹಾಕಾವ್ಯ ಅಂತ ಹೇಳಿದರೆ ಏನು ತಪ್ಪಾಗಲಾರದು. ಸಾಹಿತ್ಯದಲ್ಲಿ 2 ಬಗೆಗಳು. ಒಂದು ಬಗೆಯ ಸಾಹಿತ್ಯ ಎಂಥದ್ದು ಅಂತ ಹೇಳಿದರೆ, ಒಬ್ಬ ಲೇಖಕ ಕುಳಿತೊಳ್ಳೆ ಕುಳಿತು ರಚನೆ ಮಾಡುವಂಥ ಸಾಹಿತ್ಯ. ಕುವೆಂಪು ಮಾಡಿರುವಂಥ ಸಾಹಿತ್ಯ ಅದನ್ನೇ ನಾವು ಸ್ಥಾಯಿ ಸಾಹಿತ್ಯ ಅಂತ ಕರೆಯುವುದು. ಇನ್ನೊಂದು ಬಗೆಯ ಸಾಹಿತ್ಯ ಯಾವುದು ಅಂತ ಹೇಳಿದರೆ, ಲೇಖಕ ಹೊರಗೆ ಹೋಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲರವರು ವಹಿಸಿದ್ದರು. ಸದ್ವಿದ್ಯಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಸುಮಾ ಪಂಚವಳ್ಳಿ ಕೃತಿ ಕುರಿತು ಮಾತನಾಡಿದರು. ಗೌರವ ಕಾರ್ಯದರ್ಶಿ ಲತಾ ಮೋಹನ್ ಸ್ವಾಗತಿಸಿದರು. ಮುಖ್ಯ ಅತಿಥಿಗಳಾಗಿ ಕನ್ನಡಪ್ರಭ ಪತ್ರಿಕೆ ಕಾರ್ಯನಿರ್ವಾಹಕ ಸಂಪಾದಕರಾದ ಅಂಶಿ ಪ್ರಸಾದ ಕುಮಾರ್ ಅವರು, ಲೇಖಕರಾದ ಮಿರ್ಲೆ ಚಂದ್ರಶೇಖರ್, ಚುಟುಕು ಬ್ರಹ್ಮ ಡಾಕ್ಟರ್ ಎಂಜಿಆರ್ ಅರಸು, ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷೆ ಡಾಕ್ಟರ್ ರತ್ನ ಹಾಲಪ್ಪ, ನಿಕಟಪೂರ್ವ ಅಧ್ಯಕ್ಷರಾದ ಎಂ ಚಂದ್ರಶೇಖರ್, ಭಾರತಿ ಪ್ರಕಾಶನ, ಬಿಎನ್ ಶ್ರೀನಿವಾಸ್, ಪ್ರಭಾಶಾಸ್ತ್ರಿ, ಈರೇಶ್ ನಗರ್ಲೆ ಉಪಸ್ಥಿತರಿದ್ದರು. ಜಂಟಿ ಕಾರ್ಯದರ್ಶಿ ಕೆಂಪಣ್ಣ ನಿರೂಪಿಸಿದರು. ಸಂಘಟನಾ ಕಾರ್ಯದರ್ಶಿ ಮೈನಾ ಲೋಕೇಶ್ ವಂದನಾರ್ಪಣೆ ಮಾಡಿದರು. ಪ್ರೀತಿಪೂರ್ವಕವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಸಲ್ಲಿಸಬೇಕು ಅಂತ ಹೇಳಿ ರಂಗಸ್ವಾಮಿ ಶಾಂತಾರ್ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಅವರು ವಿನಂತಿ ಮಾಡಿಕೊಂಡಿದ್ದಾರೆ. ಅವರ ಸ್ನೇಹಿತರು ಕೂಡ, ಅವರ ಊರಿನವರು.